ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯ ಪಕ್ಷಗಳ ಸಂಘಟನಾ ವಿಚಾರ ಮತ್ತು ಸೋಲು ಗೆಲುವಿನ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಇವತ್ತು ಸಾಕಷ್ಟು ಏರಿಳಿತಗಳು ಕಂಡು ಬರ್ತಾ ಇದೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ದಾರೆ. ಅದರಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಜೆಪಿಯಿಂದ ಆಯ್ಕೆ ಆದ್ರೂ ಕೂಡ ಕಾಂಗ್ರೆಸ್ ಬೆಂಬಲಿತರಾಗಿ ಈಗ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದು ಜಗಜ್ಜಾಹೀರಾದಂತಹ ಒಂದು ವಿಚಾರ. ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಕರ್ ಶೆಟ್ಟಿ ಒಬ್ರು ಬಿಜೆಪಿಯಿಂದ ಆಯ್ಕೆ ಆಗಿರುವಂತದ್ದು. ಇವರು ಒಬ್ರು ಬಿಜೆಪಿ ಶಾಸಕರು, ಉಳಿದ 5 ಕಾಂಗ್ರೆಸ್ ಶಾಸಕರು ಇದ್ದಾರೆ. ಸಂಘಟನೆ ವಿಚಾರದಲ್ಲಿ ಎಲ್ಲಾ ಶಾಸಕರು ಕೂಡ ಹಿಂದೇಟನ್ನ ಹಾಕ್ತಾ ಇರುವಂತದ್ದು ಕಂಡು ಬರ್ತಾ ಇರುವಂತಹ ಒಂದು ವಿಚಾರ. ಸಾಕಷ್ಟು ಕಾರ್ಯಕರ್ತರು ಕೂಡ ಇದ್ರ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಬಿಜೆಪಿಯ ಸಂಘಟನೆ ಹೇಗಿದೆ ಎನ್ನುವ ಬಗ್ಗೆ ಮಾತನಾಡೋದಾದ್ರೆ, ಬಿಜೆಪಿಯ ಸಂಘಟನೆ ಕಾಂಗ್ರೆಸ್ ಸಂಘಟನೆಗಿಂತಲೂ ಒಂದು ಕೈ ಮೇಲಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿರತಕ್ಕಂತ, ಅದರಲ್ಲೂ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷೆ ಆಗಿರತಕ್ಕಂತ ರೂಪಾಲಿ ನಾಯ್ಕರವರು ಸಂಘಟನೆ ವಿಚಾರದಲ್ಲಿ ಒಂದು ಕೈ ಮೇಲಿದ್ದಾರೆ. 2023ರಲ್ಲಿ ಏನು ಕೆಲವೇ ಮತಗಳ ಅಂತರದಿಂದ ಸೋಲನ್ನ ಕಾಣುವಂತ ಒಂದು ಪರಿಸ್ಥಿತಿ ಬಂತು. ಆ ಪರಾಭವಗೊಂಡ ನಂತರದ ಅಂದ್ರೆ ಮಾರನೇ ದಿನದಿಂದಲೇ ಇವರು ತಮ್ಮ ಮತದಾರರ ಕೈ ಬಿಟ್ಟಿಲ್ಲ, ತಮ್ಮ ಕ್ಷೇತ್ರ ಜನರ ಕೈ ಬಿಟ್ಟಿಲ್ಲ. ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು ಅಧಿಕಾರದಲ್ಲಿ ಉಳಿಲಿ, ಅಧಿಕಾರದಲ್ಲಿ ಇಲ್ದೇ ಇರ್ಲಿ, ಚುನಾವಣೆಯ ನಂತರದಲ್ಲಿ ಜನರೊಟ್ಟಿಗೆ ಇದ್ದು ಇವತ್ತು ಹೆಸರನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಸಂಘಟನೆ ವಿಚಾರದಲ್ಲಂತೂ ಬಿಜೆಪಿ ಹೈಕಮಾಂಡ್ ಅವರಿಗೆ ತಕ್ಕ ಆದಂತ ಸಾಕಷ್ಟು ಜವಾಬ್ದಾರಿಗಳನ್ನ ಇವತ್ತು ನೀಡ್ತಾ ಇರುವಂತದ್ದು. ಇದಕ್ಕೆ ಈಗ ಸಾಕ್ಷಿಯಾಗಿ, ಇದಕ್ಕೆ ಈಗ ಉದಾಹರಣೆಯಾಗಿ ಇವತ್ತು ಹರ್ ಘರ್ ತಿರಂಗಾ ಇದರ ರಾಜ್ಯ ಸಂಚಾಲಕಿಯನ್ನಾಗಿ ನೇಮಕವನ್ನ ಮಾಡಿದ್ದಾರೆ. ಇದರ ಭಾಗವಾಗಿ ಈಗಾಗಲೇ ದಕ್ಷಿಣ ಕನ್ನಡ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಯಲ್ಲಿ ಇದರ ಹರ್ ಘರ್ ತಿರಂಗಾದ ಜಾಗೃತಿ ಅಭಿಯಾನ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಇದರ ಹರ್ ಘರ್ ತಿರಂಗಾದ ಜಾಗೃತಿ ಅಭಿಯಾನ ನಡೆಯಲಿದೆ. ರಾಜ್ಯ ಸಂಚಾಲಕಿಯಾಗಿ ನೇಮಕವಾದಂತ ರೂಪಾಲಿ ನಾಯ್ಕರವರ ನೇತೃತ್ವದಲ್ಲಿ ಈಗ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂತದ್ದು. ಈ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವಿಚಾರ ಮುನ್ನೆಲೆಗೆ ಬರಲು ಮುಖ್ಯವಾದಂತಹ ಒಂದು ಕಾರಣ ಏನಪ್ಪಾ ಅಂದ್ರೆ, 2023ರಲ್ಲಿ ಕೆಲವೇ ಮತಗಳ ಅಂತರದಿಂದ ಏನು ಪರಾಭವಗೊಳ್ಳುವಂತ ಒಂದು ಪರಿಸ್ಥಿತಿ ಬಂತು. ಅದಾದ ನಂತರ ಮರುದಿನದಿಂದಲೇ ಇವತ್ತು ರೂಪಾಲಿ ನಾಯ್ಕರವರು ಕ್ಷೇತ್ರದ ಜನರೊಟ್ಟಿಗೆ ಇದ್ದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಬಡವರ ಶಿಕ್ಷಣಕ್ಕೆ ದಾರಿದೀಪ ಆಗ್ತಾ ಇದ್ದಾರೆ. ಅದೆಷ್ಟೋ ಜನರಿಗೆ ಶಿಕ್ಷಣವನ್ನ ಕೊಡಿಸುವಲ್ಲಿ ಆರ್ಥಿಕ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇದು ಅವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದ್ರೆ ಶಿಕ್ಷಣವನ್ನ ಅವರಿಂದ ಪಡೆದುಕೊಂಡಂತವರು ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರೂಪಾಲಿ ನಾಯ್ಕರವರ ಒಂದು ಸಹಾಯ ಹಸ್ತದಿಂದ, ಆರ್ಥಿಕ ಸಹಾಯದಿಂದ ನಾವಿವತ್ತು ಶಿಕ್ಷಣವನ್ನ ಪಡಿತಾ ಇದ್ದೇವೆ ಎನ್ನುವಂತ ಬಗ್ಗೆ ನ್ಯೂಸ್ 18ಗೆ ಇವತ್ತು ಆ ವಿದ್ಯಾರ್ಥಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇಂಥ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಸಹಾಯ ಹಸ್ತ ನೀಡ್ತಾ ಇದ್ದಾರೆ. ಅಧಿಕಾರದಲ್ಲಿ ಇರ್ಲಿ ಇಲ್ದೇ ಇರ್ಲಿ, ಇವತ್ತು ತಾನ್ ಜನರೊಟ್ಟಿಗೆ ಇದ್ದೇನೆ ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು. ಈ ವಿಚಾರ ಯಾಕಪ್ಪ ಹೇಳ್ತಾ ಇದ್ದೇನೆ ಅಂದ್ರೆ, ಸಾಮಾನ್ಯವಾಗಿ ಚುನಾವಣಾ ರಾಜಕಾರಣದಲ್ಲಿ ಸೋಲನ್ನ ಕಂಡ ಬಳಿಕ ಅವರಿಗೆ ಭಾರಿ ಹಿನ್ನಡೆ ಆಗುವಂಥದ್ದು ಸಹಜ. ಅದಾದ ನಂತರ ಕೆಲವರು ಜಿದ್ದಾಜಿದ್ದಿಗೆ ಬೀಳ್ತಾರೆ. ಅಂದ್ರೆ ತನ್ನನ್ನ ಸೋಲಿಸಿದ್ರು ಕ್ಷೇತ್ರ ಜನರು, ಇವರಿಗೆ ಎಷ್ಟೇ ಮಾಡಿದ್ರು ಅಷ್ಟೇ, ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಾವು ಬರಬೇಕು ಎನ್ನುವಂತ ಒಂದು ಮನೋಭಾವನೆ ಇದ್ದೇ ಇರುತ್ತೆ. ಆದ್ರೆ ರೂಪಾಲಿ ನಾಯ್ಕರವರು ಇದರಿಂದ ಹೊರತುಪಡಿಸಿದವರು. ಯಾಕಪ್ಪ ಅಂದ್ರೆ, ಇವತ್ತು ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ಪರಾಭವಗೊಂಡ್ರೂ ಕೂಡ ಅದಾದ ನಂತರ ಕ್ಷೇತ್ರದ ಜನರೊಟ್ಟಿಗೆ ಇದ್ದು ಅವರ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿ ಸಾಕಷ್ಟು ಜನರಿಗೆ ಈಗ ನೆರವಾಗ್ತಾ ಇದ್ದಾರೆ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕಾರಣದಲ್ಲಿ ಧುಮುಕದೆ, ಕ್ಷೇತ್ರದ ಜನರೊಟ್ಟಿಗೆ ಧುಮುಕದೆ, ಕಳೆದ 3.5 ವರ್ಷದಿಂದ ಇವತ್ತು ಕ್ಷೇತ್ರದ ಜನರೊಟ್ಟಿಗೆ ಇದ್ದು ಸಹಾಯ ಸಹಕಾರ ಮಾಡುವಲ್ಲಿ ಎತ್ತಿದ ಕೈಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ ರೂಪಾಲಿ ನಾಯ್ಕರವರಿಗೆ ಸಾಕಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದೆ.
ರಾಜ್ಯದ ಸಾಕಷ್ಟು ಜವಾಬ್ದಾರಿಗಳನ್ನ ಕೂಡ ಕೊಟ್ಟಿರುವಂತದ್ದು, ಉತ್ತರ ಕನ್ನಡ ಜಿಲ್ಲೆಯ ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟಿರುವಂತದ್ದು. ಈಗ ಹರ್ ಘರ್ ತಿರಂಗಾದ ರಾಜ್ಯ ಸಂಚಾಲಕಿಯನ್ನಾಗಿ ನೇಮಕ ಮಾಡುವುದರ ಮೂಲಕ ಸಂಘಟನೆಯಲ್ಲಿ ರೂಪಾಲಿ ನಾಯ್ಕರವರು ಮುಂಚೂಣಿಯಲ್ಲಿದ್ದಾರೆ. ಇವರ ಹೆಗಲಿಗೆ ಜವಾಬ್ದಾರಿಯನ್ನ ಹೊರಿಸಿದ್ರೆ ಸಾಕಷ್ಟು ಕೆಲಸ ಮಾಡಬಹುದು, ಪಕ್ಷಕ್ಕೆ ಇನ್ನಷ್ಟು ಬಲ ತಂದು ಕೊಡ್ಬೋದು ಎನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ರೂಪಾಲಿ ನಾಯ್ಕರವರನ್ನ ಪಕ್ಷ ರಾಜ್ಯದ ಸಂಘಟನೆಯಲ್ಲಿ ಕೆಲವೊಂದು ಹುದ್ದೆ ನೀಡುವುದರ ಮೂಲಕ ರೂಪಾಲಿ ನಾಯ್ಕರವರ ಬೆನ್ನಿಗೆ ನಿಂತಿರುವಂತದ್ದು. ಮುಂದೆ ಚುನಾವಣೆ ಹೇಗಾಗತ್ತೆ ಏನಾಗತ್ತೆ ಎನ್ನುವಂಥದ್ದು ಗೊತ್ತಿಲ್ಲದ ವಿಚಾರ. ಆದ್ರೆ ಈಗ ಪ್ರಸ್ತುತವಾಗಿ ಅವು ಯಾವಾಗ ಪರಾಭವಗೊಂಡ್ರು ಅದಾದ ನಂತರ ನಿರಂತರವಾಗಿ ಸಂಘಟನೆಯಲ್ಲಿ ಮತ್ತು ಜನರೊಟ್ಟಿಗೆ ಇದ್ದು ಇವತ್ತು ಹೆಸರನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನ ಗಣನೆಗೆ ತೆಗೆದುಕೊಂಡ್ರೆ ಸಂಘಟನೆಯ ವಿಚಾರದಲ್ಲಿ ಯಾರು ಮುಂದೆ ಇದ್ದಾರೆ, ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ 5 ಶಾಸಕರಿದ್ದು ಯಾವ ರೀತಿ ಹಿನ್ನಡೆ ಆಗ್ತಾ ಇದೆ ಸಂಘಟನೆ ವಿಚಾರದಲ್ಲಿ ಅವರಿಗೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಇದಾಗಿತ್ತು. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.